ರಚ್ಚು. ಆಹಾ, ಎಲ್ಲ ಹೆಸರು ಕೇಳೋ ಖುಷಿ ಆಗತ್ತೆ ಅಲ್ವಾ? ರಚ್ಚು, ಮೊದಲನೇದಾಗಿ ರಾಮನಗರಕ್ಕೆ ಚಾಮುಂಡೇಶ್ವರಿ ಕರಗ ಮಹೋತ್ಸವಕ್ಕೆ ಆತ್ಮೀಯವಾದ ಸ್ವಾಗತ. ಮೊದಲನೇದಾಗಿ ನಿಮ್ಗಾಗಿ ಕಾದಿರುವಂತಹ ಎಲ್ಲ ಅಭಿಮಾನಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಎಲ್ರಿಗೂ ನಮಸ್ಕಾರ. ಖುಷಿ ಆಯಿತು. ಹಾಗೆ ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಮಾಡಿದ್ದಕ್ಕೆ ತುಂಬ ಸಂತೋಷ ಇದೆ. ರಾಮನಗರಕ್ಕೆ ಬರ್ತಾನೇ ಇರ್ತೀವಿ ನಾವು ಕಾರ್ಯಕ್ರಮ ಅಂದ ತಕ್ಷಣ. ಅದರಲ್ಲಿ ನಮಗೆ ಡಿ.ಕೆ. ಸೂರಿ ಸರ್ ಆಗಿರ್ಬೋದು, ಶಿವಕುಮಾರ್ ಸರ್ ಆಗಿರ್ಬೋದು, ಹಾಗೆ ಇಕ್ಬಾಲ್ ಸರ್, ಮೂರೂ ಜನಕ್ಕೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಂಥ ಕಾರ್ಯಕ್ರಮಕ್ಕೆ ಬಂದಾಗ ನಿಮ್ಮೆಲ್ಲರೂ ಒಟ್ಟಿಗೆ ನೋಡೋದು, ನಿಮ್ಮ ಕೂಗುಗಳನ್ನ ಕೇಳೋದು, ಇದು ಒಂದಷ್ಟು ತಿಂಗಳು, ಒಂದಷ್ಟು ವರ್ಷ ಎನರ್ಜಿ ನಮಗೆ. ಜ್ವರ ಬಂದಾಗ ಮಾತ್ರ ತಗೊಳ್ಳೋದು ಸಹಜ ಅಲ್ವಾ? ಆವಾಗ ಒಂದು ಸ್ವಲ್ಪ ಜ್ವರ ಹೋಗುತ್ತೆ. ಬಟ್ ನಮಗೆ ಸಿನಿಮಾದಲ್ಲಿ ಆರ್ಟಿಸ್ಟ್ಗಳಿಗೆ ನಿಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ನಿಮ್ಗಳ ಕೂಗು ಚಪ್ಪಾಳೆ ಕೇಳುತ್ತಲ್ಲ, ಅದೇ ನಮಗೆ ಪಿಲ್ಸು. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಎಲ್ಲರ ಪ್ರೀತಿಗೆ. ನಾನು ಈಗ ಹೇಳ್ತಿದ್ದೆ ಅನುಶ್ರೀ ಅವ್ರಿಗೆ, ಈ ಮೀಟ್ ಮಾಡೋಣ ಡೇಟ್ ಮಾಡೋಣ ಸಾಂಗ್ ಏನಿದೆ ಅಲ್ವಾ, ನಾನು ಮದುವೆ ಆಗೋವರೆಗೂ ಈ ಹಾಡು ಹಾಕ್ತಿರ್ತಾರೆ ಅಂತ. ಸೊ ಅಲ್ವಾ ರಚ್ಚು, ಹಾಡು ನಿಲ್ಸೋಂಥ ಟೈಮ್ ಯಾವಾಗ ಬರುತ್ತೆ ರಚ್ಚು? ನಿಲ್ಲಿಸ್ಬೇಕಾ? ಬೇಡ ಅಲ್ಲ? ನಮಗೆ ಆಸೆ ಇದೆ ರಚ್ಚುನು ಮುದ್ದು ಪುಟ್ ಲಕ್ಷ್ಮಿಯಾಗಿ ಇನ್ನೊಂದು ಮನೆಯಲ್ಲಿ ಆ ಲಕ್ಷ್ಮಿಯಾಗಿ ಹೋಗ್ಲಿ ಅನ್ನೋದು ಆ ದಿನ, ಆ ಕ್ಷಣಗಳಿಗೆ ಬರಲಿ. ಅಲ್ಲ, ಅವ್ರಿಗೆ ಆಲ್ರೆಡಿ 1 ವರ್ಷ ಆಗಿದೆ ಮದುವೆ ಆಗಿ. ಅವರು ಖುಷಿ. ಏನ್ರಪ್ಪ ನಿಲ್ಲಿಸ್ಬೇಕಾ ಹಾಡ್ನ? ಮೀಟ್ ಮಾಡೋಣ ಡೇಟ್ ಮಾಡೋಣ? ಬೇಡ ಅಲ್ವಾ? ಕಂಟಿನ್ಯೂ ಆಗ್ಬೇಕದು. ಹೌದು, ಅವ್ರಿಗೋಸ್ಕರ ಅದನ್ನ ನಿಲ್ಸದೇ ಇಲ್ಲ. ಆಹಾ, ಏನಪ್ಪಾ, ಐ ಲವ್ ಯು. ಐ ಲವ್ ಯು ನೀವು ಹೇಳ್ಬೇಕಂತೆ. ವಯಸ್ಸಾಯ್ತು. ತಾರೀಕು ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ. ಯಾಕಂದ್ರೆ ಅಯೋಗ್ಯ 1 ಬಂದಾಗ ನೀವೆಲ್ಲರೂ ಆ ಚಿತ್ರವನ್ನ ಯಶಸ್ವಿಯಾಗಿ ಗೆಲ್ಸಿದ್ರಿ. ಅದಾದ ನಂತರ ಮತ್ತೆ ಮುದ್ದು ಪುಟ್ಲಕ್ಷ್ಮಿಯಾಗಿ ಬಂದಿದ್ದಾರೆ ನಮ್ಮ ರಚ್ಚೋರು. ಆ ಸೀರೆ, ತಲೆಯಲ್ಲಿ ಮಲ್ಲಿಗೆ ಹೂವು, ಹಣೆ ಬೊಟ್ಟು, ಮೂಗ್ ಬೊಟ್ಟು, ಇದೆಲ್ಲದರ ಅಂದ ಚಂದ ಬರೀ ನೀವು ಹಾಡಲ್ಲಿ ಮಾತ್ರ ನೋಡಿದಿರಾ. ಇಡೀ ಸಿನಿಮಾ ನೋಡೋದು ಇನ್ನೂ ಬಾಕಿ ಇದೆ. ರಚ್ಚು, ಅಯೋಗ್ಯ 2 ಬಗ್ಗೆ ಹೇಳಿ ಪ್ಲೀಸ್. ಇದೇ 7ನೇ ತಾರೀಕು, ಇದೇ ಶುಕ್ರವಾರ ನಮ್ಮ ಅಯೋಗ್ಯ 2 ರಿಲೀಸ್ ಆಗ್ತಿದೆ. ಅಯೋಗ್ಯ 1ಗೆ ಎಷ್ಟು ಪ್ರೀತಿ ತೋರಿಸಿ ಆ ಸಿನಿಮಾನ ನೀವು ಸಕ್ಸಸ್ ಮಾಡಿದ್ರೋ, ಹಾಗೆ ಪಾರ್ಟ್ 2ಗೆ ಕೂಡ ನಿಮ್ಮ ಒಂದು ಪ್ರೀತಿ ಸಪೋರ್ಟ್ ಹಾಗೇ ಇರಲಿ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ನಿಮ್ಮ ಎಲ್ರಿಗೂ ಇಷ್ಟ ಆಗುತ್ತೆ ಅನ್ನೋ ಒಂದು ನಂಬಿಕೆ ನನಗೆ. ದಯವಿಟ್ಟು ಸಿನಿಮಾ ನೋಡಿ. ಆಗಲೇ ನಾನು ಅಲ್ಲಿ ಬಂದಿದ್ದು, ಆ್ಯಕ್ಚುಲಿ ನಾನು ಅಂದ್ಕೊಂಡೆ ಇನ್ನೊಂದು ಸ್ವಲ್ಪ ಮುಂದೆ ಬರ್ಬೋದು ಅಂತ. ಕ್ಷಮಿಸಿ, ಅಲ್ಲಿ ಬ್ಯಾರಿಗೇಡ್ ಹಾಕಿದ್ರು, ಬರೋದಕ್ಕಾಗಲಿಲ್ಲ. ನಾನು ಬಂದಿದ್ದ ಉದ್ದೇಶ ಏನು ಅಂದರೆ, ಅಷ್ಟು ಮಳೆ ಇದ್ರೂ ನೀವೆಲ್ಲರೂ ಎಲ್ರಿಗೋಸ್ಕರ ಕಾದು ನಿಂತು ಅಷ್ಟು ಪ್ರೀತಿ ಕೊಡ್ತಿದ್ದೀರಲ್ಲ, ತುಂಬ ಥ್ಯಾಂಕ್ಸ್. ಅದೇ ಥ್ಯಾಂಕ್ಸ್ ಹೇಳೋದು ತುಂಬ ಕಡಿಮೆ, ಒಂದು ಚಿಕ್ಕ ಪದ ಆಗಿರ್ಬೋದು, ಬಟ್ ಮನ್ಸಾರೆ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ರಿಗೂ. ಆ್ಯಂಡ್ ಆ್ಯಸ್ ಆಲ್ವೇಸ್ ಐ ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ರಚ್ಚು, ಇಕ್ಬಾಲ್ ಸರ್ ಅವರು ಇಷ್ಟು ಅದ್ಭುತವಾದಂತಹ ವೇದಿಕೆನ ನಮಗೆ ಸೃಷ್ಟಿ ಮಾಡಿಕೊಟ್ಟಿದ್ದಾರೆ. ಮಗದೊಮ್ಮೆ ಇಕ್ಬಾಲ್ ಸರ್ಗೆ ಒಂದು ಪ್ರೀತಿಯ ಚಪ್ಪಾಳೆ ಬರಬೇಕು ಪ್ಲೀಸ್. ಯಾಕಂದರೆ ರಾಮನಗರದಲ್ಲಿ ಇಂಥ ಅದ್ಭುತವಾದಂಥ ಕಾರ್ಯಕ್ರಮಗಳನ್ನ ಅವರು ನಮ್ಗೆ ಯಾವಾಗಲೂ ಮಾಡ್ತಿರ್ತಾರೆ. ಈ ಬಾರಿ ಚಾಮುಂಡೇಶ್ವರಿ ಕರಗ ಮಹೋತ್ಸವ, ಆ ಚಾಮುಂಡಿ ತಾಯಿಯ ಆಶೀರ್ವಾದ ನಮ್ಮ ರಚ್ಚು ಮೇಲೆ ಯಾವಾಗಲೂ, ನಮ್ಮ ಎಲ್ಲರ ಮೇಲೆ ಆ ತಾಯಿ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತೀನಿ. ನಮ್ಮ ಎಲ್ರಿಗೂ ಒಳ್ಳೆ ಆರೋಗ್ಯ ಕೊಟ್ಟು, ನೆಮ್ಮದಿ ಕೊಟ್ಟು, ಖುಷಿಯಾಗಿರೋಣ. ಓಕೆನಾ? ಒಳ್ಳೇದಾಗಲಿ ಎಲ್ರಿಗೂ. ಥ್ಯಾಂಕ್ ಯು ಸರ್, ನನ್ನನ್ನು ಆಹ್ವಾನ ಮಾಡಿದ್ದಕ್ಕೆ. ಇಲ್ಲಿ ಈಗ ಇಕ್ಬಾಲ್ ಸರ್ ಪರವಾಗಿ, ತಂಡದ ಪರವಾಗಿ ನಮ್ಮ ಪ್ರೀತಿಯ ರಚ್ಚು ಅವರಿಗೆ ಈ ಒಂದು ಗೌರವದ ಸನ್ಮಾನ. ಈ ಹ್ಯಾಂಪರ್ನ ನಾನು ಯಾರಿಗಾದ್ರೂ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಪ್ಪ,
ಎಲ್ಲರೂ ಕೈ ಎತ್ತಿದ್ರೆ ನನ್ನ ಆಸೆ, ನಾನು ಯಾರಿಗೆ ಬೇಕಾದ್ರೂ ಕೊಡ್ಬೋದು. ಲಾಟ್ರಿ ಹಾಕ್ಬಿಡೋದ, ಲಾಟ್ರಿ ಮಾಡ್ಬಿಡೋದು. ನಾನು ಇಕ್ಬಾಲ್ ಸರ್ ಪರ್ಮಿಷನ್ ತಗೊಂಡೆ. ಸರ್, ಲಾಟ್ರಿ ಹಾಕದ. ನೀವು ಪ್ರೀತಿಯಿಂದ ನನಗೆ ಈ ಹ್ಯಾಂಪರ್ ಕೊಟ್ರಿ, ನನಗೊಂದು ಆಸೆ ಇದೆ, ನಾನು ಯಾರಿಗಾದ್ರೂ ಕೊಡಬೇಕು ಅಂತ ಇದ್ದೀನಿ, ದಯವಿಟ್ಟು ನಿಮ್ಮ ಆಸೆ ಅಂತೆ ಆಗಲಿ ಅಂದ್ರು ಅವರು. ಮ್ಯಾಮ್ ದಯವಿಟ್ಟು ಬನ್ನಿ, ಬನ್ನಿ ಮ್ಯಾಮ್, ಇಲ್ಲಿಂದ ಬನ್ನಿ, ಆ ಕಡೆಯಿಂದ ಬನ್ನಿ. ನಮ್ಮ ಎಲ್ರೂ ಪಾಪ ಕಷ್ಟಪಟ್ಟು ಇಲ್ಲಿ ಹ್ಯಾಂಡಲ್ ಮಾಡ್ತಿರೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು. ನಮ್ಮ ಎಲ್ಲರ ಪರವಾಗಿ ದಯವಿಟ್ಟು ಹೇಳ್ತೀನಿ, ಪ್ಲೀಸ್ ಇದು ಅವ್ರಿಗೆ ಸಲ್ಲತ್ತೆ, ಓಕೆನಾ? ರಾಮನಗರದ ಎಲ್ಲ ಅಭಿಮಾನಿಗಳ ಪರವಾಗಿ ಹಗಲು ರಾತ್ರಿ ಬಿಸಿಲು ಮಳೆ ಅಂತ ನೋಡದೆ ಕಾಯಕವನ್ನೇ ನಂಬ್ಕೊಂಡು ದೇವರ ಕೆಲಸವಾಗಿ ನೋಡ್ತಿರುವಂತಹ ಪೊಲೀಸ್ ಅವರಿಗೆ, ಲೇಡಿ ಪೊಲೀಸ್ ಅವರಿಗೆ ಇವತ್ತು ಈ ಒಂದು ಹ್ಯಾಂಪನ್ನ ರಚ್ಚು ಅವರು ಕೊಟ್ಟಿದ್ದಾರೆ. ಮೇಡಮ್, ನಿಮ್ಮ ಹೆಸರು? ವನಜಾಕ್ಷಿ. ಎಂತ ಹೆಸರು, ವನಜಾಕ್ಷಿ ಮೇಡಮ್ಗೆ. ವನಜಾಕ್ಷಿ ಮೇಡಮ್, ಥ್ಯಾಂಕ್ ಯು ಮ್ಯಾಮ್. ಚೆನ್ನಾಗಿ ತಿನ್ನಿ ಮ್ಯಾಮ್, 3 ದಿನ ಪಾಪ ಟೈಮ್ ತಿಂದಿರಲ್ಲ ಪೊಲೀಸ್. ರಚ್ಚು, ಈಗ ಪ್ಲೀಸ್ ಎಲ್ಲ ಫ್ಯಾನ್ಸ್ಗೋಸ್ಕರ ಬಾರಿ ವೈನಾಗೋಳೆ, ರೆಡಿ, ಕ್ಯಾಮ್ರಾ ಆನ್, ಸಾಂಗ್ ಪ್ಲೀಸ್.